ಇನ್ನು ಇದೇ ರಾಜಕೀಯ ಬೆಳವಣಿಗೆಗಳ ಕಡೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಅದನ್ನ ಗಮನವಹಿಸ್ತಾ ಹೋಗೋದಾದ್ರೆ ದೆಹಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಒಂದು ಅರ್ಥದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಕುಣಿಗಲ್ ರಂಗನಾಥ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡೋದಿಲ್ಲ, ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟದ್ದಕ್ಕೆ ನನಗಿದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ನಾನು ಮಾತನಾಡೋದಿಲ್ಲ, ಜೊತೆಗೆ ನನ್ನನ್ನ ಮಂತ್ರಿ ಮಾಡಿ ಅಂತ ಹೇಳಿ ನಾನು ಕೇಳೋದೂ ಇಲ್ಲ, ಬದಲಾಗಿ ಶ್ರೀನಿವಾಸ್ ಅವರನ್ನ ಮಂತ್ರಿ ಮಾಡಿ ಅಂತ ಹೇಳಿ ನಾನು ಬೇಕಾದ್ರೆ ಬೇಡಿಕೆಯನ್ನ ಇಡ್ತೇನೆ ಅಂತ ಹೇಳಿ ಪರೋಕ್ಷವಾಗಿ ಶ್ರೀನಿವಾಸ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕುಣಿಗಲ್ ರಂಗನಾಥ್. ತಾವು ಕೂಡ ದೆಹಲಿಗೆ ಹೋಗಿದ್ರಿ, ಯಾವ ಉದ್ದೇಶಕ್ಕೆ ಹೋಗಿದ್ರಿ, ಹೋಗಿದ್ದಂತ ಉದ್ದೇಶ ಈಡೇರುತ್ತಾ, ಏನ್ ಮೆಸೇಜ್ ಕೊಟ್ರಿ ಅಂತ ಸರ್? ಅಲ್ಲ, ಇದು ಒಂದು ಜನರಿಗೆ ಸರ್ಕಾರದ ವತಿಯಿಂದ ಏನ್ ಸ್ಪಂದನೆ ಆಗಬೇಕು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಪಡ್ತಿರ್ತಾರೆ. ನಾವು ಹೋಗಿದ್ದಂಥದ್ದು ವೈಯಕ್ತಿಕವಾಗಿ ನನ್ನ ಜಿಲ್ಲೆದು ಏನು ಇವತ್ತು ಯಾರಿಗಾದ್ರೂ ಒಂದು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋದನ್ನ ಕೇಳಲಿಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಷ್ಟೇ. ಅದ್ರ ನನ್ನ ಜೊತೆ ಶ್ರೀನಿವಾಸ್ ಅವರು ಬಂದಿದ್ರು. ಅವರ ಪರವಾಗಿ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಟ್ರೆ ನಮ್ಮ ಶ್ರೀನಿವಾಸ್ ಅವ್ರು ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ ಬಿಟ್ರೆ, ನೀವು ನನ್ನ ಮೂಲಕ ಜನಸಾಮಾನ್ಯರಿಗೆ ಒಂದು ರಾಂಗ್ ಮೆಸೇಜ್ ಕೊಡೋದು ಬೇಡ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಸ್ಪಂದಿಸಬೇಕು ಅನ್ನೋದು ಒಂದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ನಾವು ಮಂತ್ರಿ ಸ್ಥಾನಗಳು, ಸಣ್ಣ ಪುಟ್ಟ ವಿಚಾರಗಳನ್ನ ಜನರ ಮುಂದೆ ಹಾಕಿ ಜನರಿಗೆ ಬೇಸರ ಮಾಡೋದು ಇಚ್ಛೆ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು ಅಂತ ನನ್ನ ಭಾವನೆ. ಸರ್, ತಾವು ಕೂಡ 2 ಬಾರಿ ಗೆದ್ದಿದ್ದೀರಿ, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗುವಂತವ್ರು, ಆದ್ರೆ ಬೇರೆಯವ್ರ ಪರವಾಗಿ ಯಾಕೆ ಕೇಳ್ತಾ ಇದ್ರಿ ಅಂತ? ನನ್ನ ಇತಿಮಿತಿ ನನ್ಗೆ ಗೊತ್ತಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ತಾಲೂಕಿನ ಜವಾಬ್ದಾರಿ ಏನಿದೆ ಅದನ್ನ ಕರ್ತವ್ಯನ ಪೂರೈಸೋದ್ ಬಿಟ್ರೆ ಮಂತ್ರಿ ಸ್ಥಾನದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಸೊ ಅಷ್ಟಕ್ಕೆ ಸೀಮಿತ ನಾನು. ಇವತ್ತೇನು ಜನರ ಅಪೇಕ್ಷೆ ಅಂತೆ ನಮ್ಮ ಸರ್ಕಾರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನಾವೆಲ್ಲ ಆ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದನ್ನ ವಾದ ಬಿಟ್ರೆ ಇನ್ನೇನು ಮತ್ತೊಂದಿಲ್ಲ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಸಕರಾಗಿ ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ ಸರ್, ಅದು ಯಾವುದೇ ಗೊಂದಲ ಅಲ್ಲ ಕೂಡ, ಯಾಕಂದ್ರೆ ನಿಮ್ಮ ಹಕ್ಕು. ಎಲ್ಲ ಕ್ಯಾಬಿನೆಟ್ ರೀಶಫಲ್ ವೇಳೆ ಎಲ್ಲ ಶಾಸಕರು ಕೇಳ್ತಾರೆ, ಕೇಳುವಂತ ಹಕ್ಕು. ಆದ್ರೆ ಇಲ್ಲಿ ಗೊಂದಲ ಬರ್ತಾ ಇರತಕ್ಕಂಥದ್ದು ಸಿಎಂ ಹುದ್ದೆ ವಿಚಾರವಾಗಿ ಶಾಸಕರ ನಿಯೋಗ ಡೆಲ್ಲಿಗೆ ಹೋಗ್ತಾ ಇದೆ. ಅದು ಈಗ ಇರ್ತಕ್ಕಂಥ ಡಿಸಿಎಂ ಅವರ ಮನೆ ಮೂಲದಿಂದನೇ ಬಂತಾ ಇರ್ತಕ್ಕಂಥದ್ದು ಶಾಸಕರ ನಿಯೋಗ ಹೋಗಿದೆ ಅನ್ನೋದು. ಈ ಗೊಂದಲ ಮಾಧ್ಯಮದವರು ಮಾಡಿದ್ರ, ಡಿಸಿಎಂ ಮಾಡಿದ್ರ ಆಗಿದ್ರೆ ಸರ್? ಅಫ್ಕೋರ್ಸ್ ನಮ್ಮ ಡಿಸಿಎಂ ಸಾಹೇಬ್ರು ಮಾತಾಡಿಲ್ಲ, ನಮ್ಮ ಯಾರು ಶಾಸಕರು ಮಾತಾಡಿಲ್ಲ. ಎಲ್ಲೋ ಒಂದ್ ಕಡೆ ನೀವುಗಳು ಸ್ವಲ್ಪ ಸಹಕರಿಸಿದ್ರೆ ಇನ್ನು ಕಾಂಗ್ರೆಸ್ ಪಕ್ಷ ಜನರ ವಿಚಾರದಲ್ಲಿ ಸ್ಪಂದಿಸೋಕ್ಲಿಕ್ಕೆ ಉತ್ತಮವಾದಂತ ಕೆಲಸ ಮಾಡ್ತೇವೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವ ಗೊಂದಲನೂ ಇಲ್ಲ. ಅದೇನಿದ್ರು 4 ಗೋಡೆ ಮಧ್ಯೆ ಆಗುವಂತ ಮಾತುಕತೆಗಳಿಗೆ ನಾವು ತಲೆ ಹಾಕಬಾರದು. ದಟ್ ಈಸ್ ಮೈ ಇಂಟೆನ್ಷನ್. ಹಾಗಾಗಿ ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆದೇನಾದ್ರು ಇದ್ರೆ ಕೇಳಿ. ಸಚಿವ ಸ್ಥಾನಕ್ಕೆ ಆಗಿ ಹಾಗೆ ದೆಹಲಿಗೆ ಭೇಟಿ ಮಾಡಕ್ ಹೋಗಿದ್ರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಇದ್ದಾರೆ 2 ದಿನದಿಂದ. ಯಾಕೆ ಭೇಟಿ ಮಾಡಲಿಲ್ಲ ಸರ್? ಹೋಗ್ತೀರಾ ಭೇಟಿಗೆ ಏನಾದ್ರು? ಡೆಲ್ಲಿಲೇ ಟೈಮ್ ಕೊಟ್ರಲ್ಲ ನನಗೆ. ಡೆಲ್ಲಿಲೇ ನಮ್ಗೆಲ್ಲರಿಗೂ ಟೈಮ್ ಕೊಟ್ಟು ಮಾತಾಡ್ಕೊಂಡು ಬಂದು ಅವ್ರ ಆಶೀರ್ವಾದ ಪಡ್ಕೊಂಡ್ ಬಂದು ಕೆಲವು ಸೂಕ್ಷ್ಮವಾದ ವಿಚಾರಗಳು ನಮ್ಗೆ ಹೇಳಿದ್ರು. ಯಾವುದು ವಿಚಾರದಲ್ಲೂ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಇವಾಗ ನಾನು ಕುಣಿಗಲ್ಗೆ ಹೋಗ್ಬೇಕಾಗಿದೆ. ಸೊ ನಿನ್ನೆ ರಾತ್ರಿ ಬಂದಿದ್ದೇನೆ, ಕುಣಿಗಲ್ ಜರ್ನಿ ಹೊರಟಿದ್ದೀನಿ. ಸರ್, ಈಗ 2.5 ವರ್ಷ ತುಂಬಿದೆ. ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಕ್ಕಂತ ಬೇಡಿಕೆ ಸರಿಯಾಗಿದೆಯಾ ಇಲ್ವಾ ಅಂತ ಸರ್? ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅವರೇ ನಮ್ಗೆ ಹೈಕಮಾಂಡ್. ಅವರು ವರಿಷ್ಠರು, ದೆಹಲಿಯ ವರಿಷ್ಠರ ಜೊತೆ ಕೂತ್ಕೊಂಡು ಅವರು ತೆಗೆದುಕೊಂಡಂತ ನಿರ್ಧಾರಗಳಿಗೆ ನಾವೆಲ್ಲ ಶಿರಸ ವಹಿಸಿ ತಲೆಬಾಗ್ತೇವೆ. ಸೊ ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಇಂಟರ್ವ್ಯೂನ್ ಮಾಡಕೂಡದು, ಅದ್ರ ಬಗ್ಗೆ ಕಾಮೆಂಟ್ ಮಾಡಕೂಡದು. ಅವ್ರು ತೆಗೆದುಕೊಂಡಂತ ನಿರ್ಧಾರಗಳು ನಾವೆಲ್ಲ ತಲೆ ಬಗ್ಗಿಸಿ ಶಿರಸ ವಹಿಸಿ ಪಾಲಿಸ್ತೇವೆ ಅನ್ನೋದನ್ನ ಹೇಳಬಲ್ಲೆ ನಾನು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರಿತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಇದೇ ರಾಜಕೀಯ ಬೆಳವಣಿಗೆಗಳ ಕಡೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ಅದನ್ನ ಗಮನವಹಿಸ್ತಾ ಹೋಗೋದಾದ್ರೆ ದೆಹಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಒಂದು ಅರ್ಥದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಕುಣಿಗಲ್ ರಂಗನಾಥ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡೋದಿಲ್ಲ,
ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟದ್ದಕ್ಕೆ ನನಗಿದೀಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ನಾನು ಮಾತನಾಡೋದಿಲ್ಲ, ಜೊತೆಗೆ ನನ್ನನ್ನ ಮಂತ್ರಿ ಮಾಡಿ ಅಂತ ಹೇಳಿ ನಾನು ಕೇಳೋದೂ ಇಲ್ಲ. ಬದಲಾಗಿ ಶ್ರೀನಿವಾಸ್ ಅವರನ್ನ ಮಂತ್ರಿ ಮಾಡಿ ಅಂತ ಹೇಳಿ ನಾನು ಬೇಕಾದ್ರೆ ಬೇಡಿಕೆಯನ್ನ ಇಡ್ತೇನೆ ಅಂತ ಹೇಳಿ ಪರೋಕ್ಷವಾಗಿ ಶ್ರೀನಿವಾಸ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕುಣಿಗಲ್ ರಂಗನಾಥ್. ತಾವು ಕೂಡ ದೆಹಲಿಗೆ ಹೋಗಿದ್ರಿ, ಯಾವ ಉದ್ದೇಶಕ್ಕೆ ಹೋಗಿದ್ರಿ, ಹೋಗಿದ್ದಂತ ಉದ್ದೇಶ ಈಡೇರುತ್ತಾ, ಏನ್ ಮೆಸೇಜ್ ಕೊಟ್ರಿ ಅಂತ ಸರ್? ಅಲ್ಲ, ಇದು ಒಂದು ಜನರಿಗೆ ಸರ್ಕಾರದ ವತಿಯಿಂದ ಏನ್ ಸ್ಪಂದನೆ ಆಗಬೇಕು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಪಡ್ತಿರ್ತಾರೆ. ನಾವು ಹೋಗಿದ್ದಂತದ್ದು ವೈಯಕ್ತಿಕವಾಗಿ ನನ್ನ ಜಿಲ್ಲೆದು ಏನು ಇವತ್ತು ಯಾರಿಗಾರು ಒಂದು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋದನ್ನ ಕೇಳಲಿಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಷ್ಟೇ. ಅದ್ರ ನನ್ನ ಜೊತೆ ಶ್ರೀನಿವಾಸ್ ಅವರು ಬಂದಿದ್ರು. ಅವರ ಪರವಾಗಿ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಟ್ರೆ ನಮ್ಮ ಶ್ರೀನಿವಾಸ್ ಅವ್ರು ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ ಬಿಟ್ರೆ, ನೀವು ನನ್ನ ಮೂಲಕ ಜನಸಾಮಾನ್ಯರಿಗೆ ಒಂದು ರಾಂಗ್ ಮೆಸೇಜ್ ಕೊಡೋದು ಬೇಡ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ಸ್ಪಂದಿಸಬೇಕು ಅನ್ನೋದು ಒಂದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ನಾವು ಮಂತ್ರಿ ಸ್ಥಾನಗಳು, ಸಣ್ಣ ಪುಟ್ಟ ವಿಚಾರಗಳನ್ನ ಜನರ ಮುಂದೆ ಹಾಕಿ ಜನರಿಗೆ ಬೇಸರ ಮಾಡೋದು ಇಚ್ಛೆ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು ಅಂತ ನನ್ನ ಭಾವನೆ. ಸರ್, ತಾವು ಕೂಡ 2 ಬಾರಿ ಗೆದ್ದಿದ್ದೀರಿ, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗುವಂತವ್ರು, ಆದ್ರೆ ಬೇರೆಯವ್ರ ಪರವಾಗಿ ಯಾಕೆ ಕೇಳ್ತಾ ಇದ್ರಿ ಅಂತ? ನನ್ನ ಇತಿಮಿತಿ ನನ್ಗೆ ಗೊತ್ತಿದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ತಾಲೂಕಿನ ಜವಾಬ್ದಾರಿ ಏನಿದೆ ಅದನ್ನ ಕರ್ತವ್ಯನ ಪೂರೈಸೋದ್ ಬಿಟ್ರೆ ಮಂತ್ರಿ ಸ್ಥಾನದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಸೊ ಅಷ್ಟಕ್ಕೆ ಸೀಮಿತ ನಾನು. ಇವತ್ತೇನು ಜನರ ಅಪೇಕ್ಷೆ ಅಂತೆ ನಮ್ಮ ಸರ್ಕಾರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನಾವೆಲ್ಲ ಆ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದನ್ನ ವಾದ ಬಿಟ್ರೆ ಇನ್ನೇನು ಮತ್ತೊಂದಿಲ್ಲ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಸಕರಾಗಿ ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ ಸರ್, ಅದು ಯಾವುದೇ ಗೊಂದಲ ಅಲ್ಲ ಕೂಡ. ಯಾಕಂದ್ರೆ ನಿಮ್ಮ ಹಕ್ಕು. ಎಲ್ಲ ಕ್ಯಾಬಿನೆಟ್ ರೀಶಫಲ್ ವೇಳೆ ಎಲ್ಲ ಶಾಸಕರು ಕೇಳ್ತಾರೆ, ಕೇಳುವಂತ ಹಕ್ಕು. ಆದ್ರೆ ಇಲ್ಲಿ ಗೊಂದಲ ಬರ್ತಾ ಇರ್ತಕ್ಕಂಥದ್ದು ಸಿಎಂ ಹುದ್ದೆ ವಿಚಾರವಾಗಿ ಶಾಸಕರ ನಿಯೋಗ ಡೆಲ್ಲಿಗೆ ಹೋಗ್ತಾ ಇದೆ. ಅದು ಈಗಿರ್ತಕ್ಕಂಥ ಡಿಸಿಎಂ ಅವರ ಮನೆ ಮೂಲದಿಂದನೇ ಬರ್ತಾ ಇರ್ತಕ್ಕಂಥದ್ದು ಶಾಸಕರ ನಿಯೋಗ ಹೋಗಿದೆ ಅನ್ನೋದು. ಈ ಗೊಂದಲ ಮಾಧ್ಯಮದವರು ಮಾಡಿದ್ರ, ಡಿಸಿಎಂ ಮಾಡಿದ್ರ ಆಗಿದ್ರೆ ಸರ್? ಅಫ್ಕೋರ್ಸ್ ನಮ್ಮ ಡಿಸಿಎಂ ಸಾಹೇಬ್ರು ಮಾತಾಡಿಲ್ಲ, ನಮ್ಮ ಯಾರು ಶಾಸಕರು ಮಾತಾಡಿಲ್ಲ. ಎಲ್ಲೋ ಒಂದ್ ಕಡೆ ನೀವುಗಳು ಸ್ವಲ್ಪ ಸಹಕರಿಸಿದ್ರೆ ಇನ್ನು ಕಾಂಗ್ರೆಸ್ ಪಕ್ಷ ಜನರ ವಿಚಾರದಲ್ಲಿ ಸ್ಪಂದಿಸೋಕ್ಲಿಕ್ಕೆ ಉತ್ತಮವಾದಂತ ಕೆಲಸ ಮಾಡ್ತೇವೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾವ ಗೊಂದಲನೂ ಇಲ್ಲ. ಅದೇನಿದ್ರು 4 ಗೋಡೆ ಮಧ್ಯೆ ಆಗುವಂತ ಮಾತುಕತೆಗಳಿಗೆ ನಾವು ತಲೆ ಹಾಕಬಾರ್ದು. ದಟ್ ಈಸ್ ಮೈ ಇಂಟೆನ್ಷನ್. ಹಾಗಾಗಿ ನಾನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆದೇನಾದ್ರು ಇದ್ರೆ ಕೇಳಿ. ಸಚಿವ ಸ್ಥಾನಕ್ಕೆ ಆಗಿ ಹಾಗೆ ದೆಹಲಿಗೆ ಭೇಟಿ ಮಾಡಕ್ ಹೋಗಿದ್ರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ 2 ದಿನದಿಂದ. ಯಾಕೆ ಭೇಟಿ ಮಾಡಲಿಲ್ಲ ಸರ್? ಹೋಗ್ತೀರಾ ಭೇಟಿಗೆ ಏನಾದ್ರು? ಡೆಲ್ಲಿಲೇ ಟೈಮ್ ಕೊಟ್ರಲ್ಲ ನನಗೆ. ಡೆಲ್ಲಿಲೇ ನಮ್ಗೆಲ್ಲರಿಗೂ ಟೈಮ್ ಕೊಟ್ಟು ಮಾತಾಡ್ಕೊಂಡು ಬಂದು ಅವ್ರ ಆಶೀರ್ವಾದ ಪಡ್ಕೊಂಡ್ ಬಂದು ಕೆಲವು ಸೂಕ್ಷ್ಮವಾದ ವಿಚಾರಗಳು ನಮ್ಗೆ ಹೇಳಿದ್ರು. ಯಾವುದು ವಿಚಾರದಲ್ಲೂ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಇವಾಗ ನಾನು ಕುಣಿಗಲ್ಗೆ ಹೋಗ್ಬೇಕಾಗಿತ್ತು. ಸೊ ನಿನ್ನೆ ರಾತ್ರಿ ಬಂದಿದ್ದೇನೆ, ಕುಣಿಗಲ್ ಜರ್ನಿ ಹೊರಟಿದ್ದೀನಿ. ಸರ್, ಈಗ 2.5 ವರ್ಷ ತುಂಬಿದೆ. ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಕ್ಕಂತ ಬೇಡಿಕೆ ಸರಿಯಾಗಿದೆಯಾ ಇಲ್ವಾ ಅಂತ ಸರ್? ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅವರೇ ನಮ್ಗೆ ಹೈಕಮಾಂಡ್. ಅವರು ವರಿಷ್ಠರು, ದೆಹಲಿಯ ವರಿಷ್ಠರ ಜೊತೆ ಕೂತ್ಕೊಂಡು ಅವರು ತೆಗೆದುಕೊಂಡಂತ ನಿರ್ಧಾರಗಳಿಗೆ ನಾವೆಲ್ಲ ಶಿರಸ ವಹಿಸಿ ತಲೆಬಾಗ್ತೇವೆ. ಸೊ ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಇಂಟರ್ವ್ಯೂನ್ ಮಾಡಕೂಡದು, ಅದ್ರ ಬಗ್ಗೆ ಕಾಮೆಂಟ್ ಮಾಡಕೂಡದು. ಅವ್ರು ತೆಗೆದುಕೊಂಡಂತ ನಿರ್ಧಾರಗಳು ನಾವೆಲ್ಲ ತಲೆ ಬಗ್ಗಿಸಿ ಶಿರಸ ವಹಿಸಿ ಪಾಲಿಸ್ತೇವೆ ಅನ್ನೋದನ್ನ ಹೇಳಬಲ್ಲೆ ನಾನು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.